ನಮಸ್ಕಾರ ಸ್ನೇಹಿತರೆ 21/2/2026 ಶನಿವಾರ. ಇಂದಿನ ಶನಿವಾರ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಟೆಂಡರ್ ನಡೆದಿದೆ. ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಗೆ ಸರಿಸುಮಾರು 26,000 ಚೀಲಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೊಸ ಅವಕ ಮಾರುಕಟ್ಟೆಗೆ ಬಂದಿತ್ತು. ಇನ್ನು ಉಳಿದಂತೆ 5ರಿಂದ 8,000 ಚೀಲ ಎಸಿ ಕಾಯಿ ಕೂಡ ಮಾರಾಟಕ್ಕೆ ತರಲಾಗಿತ್ತು. ಇನ್ನು ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಗೆ ಮಾರಾಟಕ್ಕೆ ತಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಅಂತಲೇ ಹೇಳಬೇಕು. ಸ್ನೇಹಿತರೆ, ಯಥಾ ರೀತಿಯಾಗಿ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಬೆಲೆ ಇಳಿಕೆ ಕಂಡಂತೆ ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕೂಡ ಮೆಣಸಿನಕಾಯಿ ಅಂದರೆ ಎಲ್ಲ ವೆರೈಟಿ ಮೆಣಸಿನಕಾಯಿ ಬೆಲೆಗಳಲ್ಲಿ ಗಣನೀಯವಾಗಿ ಇಳಿಕೆ ಕಂಡಿದೆ. ಇನ್ನು ಹೈಯೆಸ್ಟ್ ರೇಟ್ ಅನ್ನೋದು ಒಂದು ಕಡೆ ಮಾತ್ರ ಒಂದು ಲಾಟಿಗೆ ಹಾಕಿರುತ್ತಾರೆ, ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದು. ಹಾಗಾದರೆ ಸ್ನೇಹಿತರೆ, ಶನಿವಾರ ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿಚಾರಕ್ಕೆ ಬರೋದಾದರೆ, ಡಬ್ಬಿ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 58,000ದಿಂದ 62,000ದವರೆಗೆ ರೇಟ್ ನಡೆದಿದೆ. ಆದರೆ ಆವ್ರೇಜ್ ಆಗಿ 45,000ದಿಂದ 55,000ದವರೆಗೆ ಹೆಚ್ಚಿನದಾಗಿ ಮಾರ್ಕೆಟ್ ನಡೆದಿರೋದು, ಅದು ಡಿಲಕ್ಸ್ ಕ್ವಾಲಿಟಿಗೆ. ಈ ಡಬ್ಬಿ ಬ್ಯಾಡಗಿಗೆ ಹೈಯೆಸ್ಟ್ ರೇಟ್ ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಲಾಟಿಗೆ ಮಾತ್ರ ಈ ರೇಟ್ ನಡೆದಿರುತ್ತೆ. ಇನ್ನು ಡಬ್ಬಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ 38,000ದಿಂದ 42,000ದವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಮೀಡಿಯಂ ಕ್ವಾಲಿಟಿ 24,000ದಿಂದ 35,000ದವರೆಗೆ ರೇಟ್ ನಡೆದಿದೆ. ಡಬ್ಬಿ ಬ್ಯಾಡಗಿ ಎಸಿ ಕಾಯಿ ಡಿಲಕ್ಸ್ ಕ್ವಾಲಿಟಿ 35,000ದಿಂದ 42,000ದವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 45,000ದಿಂದ 52,000ದವರೆಗೆ ರೇಟ್ ನಡೆದಿದೆ. ಆದರೆ ಮಾರ್ಕೆಟಲ್ಲಿ ಹೆಚ್ಚಿನದಾಗಿ 45,000ದಿಂದ 48,000ದವರೆಗೆ ರೇಟ್ ಹೆಚ್ಚಿನದಾಗಿ ನಡೆದಿದೆ. ಈ ಹೈಯೆಸ್ಟ್ 52,000 ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಲಾಟಿಗೆ ಮಾತ್ರ ಈ ಹೈಯೆಸ್ಟ್ ರೇಟ್ ಹಾಕಲಾಗಿದೆ. ಇನ್ನು ಕಡ್ಡಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 35,000ದಿಂದ 38,000ದವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಮೀಡಿಯಂ ಕ್ವಾಲಿಟಿ 22,000ದಿಂದ 28,000ದವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಎಸಿ ಕಾಯಿ ಡಿಲಕ್ಸ್ ಕ್ವಾಲಿಟಿ ಇದ್ದರೆ 32ರಿಂದ 40,000ದವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 2043 ಡಿಲಕ್ಸ್ ಕ್ವಾಲಿಟಿ ಕಾಯಿ 28,000ದಿಂದ 35,000ದವರೆಗೆ ರೇಟ್ ನಡೆದಿದೆ. 2043 ಬೆಸ್ಟ್ ಕ್ವಾಲಿಟಿ ಕಾಯಿ 22,000ದಿಂದ 25,000ದವರೆಗೆ ರೇಟ್ ನಡೆದಿದೆ. 2043 ಮೀಡಿಯಂ ಕ್ವಾಲಿಟಿ ಕಾಯಿ 15,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 15,000ದಿಂದ 30,000ದವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 30,000ದಿಂದ 38,000ದವರೆಗೆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ ಕಾಯಿ 24,000ದಿಂದ 28,000ದವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಮೀಡಿಯಂ ಕ್ವಾಲಿಟಿ 12,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಎಸಿ ಕಾಯಿ ಡಿಲಕ್ಸ್ ಕ್ವಾಲಿಟಿ 25,000ದಿಂದ 32,000ದವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸ್ ಡಿಲಕ್ಸ್ ಕ್ವಾಲಿಟಿ ಕಾಯಿ 16,000ದಿಂದ 19,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ಬೆಸ್ಟ್ ಕ್ವಾಲಿಟಿ ಕಾಯಿ 14,000ದಿಂದ 15,500ರವರೆಗೆ ರೇಟ್ ನಡೆದಿದೆ. 5531 ಸೆಕೆಂಡ್ ಕ್ವಾಲಿಟಿ 12,000ದಿಂದ 14,000ದವರೆಗೆ ರೇಟ್ ನಡೆದಿದೆ. 5531 ಮಚ್ಚಕಾಯಿ 10,000ದಿಂದ 12,000ದವರೆಗೆ ರೇಟ್ ನಡೆದಿದೆ. 5531 ಬಿಳಗಾಯಿ 8,000ದಿಂದ 10,000ದವರೆಗೆ ರೇಟ್ ನಡೆದರೆ 5531 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 14,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಇಂಡೋ 5 ಸೆಕೆಂಡ್ ಕ್ವಾಲಿಟಿ 8,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಇಂಡೋ 5 ಎಸಿ ಕಾಯಿ 10,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಇನ್ನು ಗುಂಟೂರು ವೆರೈಟಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 19,000ದವರೆಗೆ ರೇಟ್ ನಡೆದಿದೆ. ಗುಂಟೂರು ಸೆಕೆಂಡ್ ಕ್ವಾಲಿಟಿ 10,000ದಿಂದ 13,000ದವರೆಗೆ ರೇಟ್ ನಡೆದರೆ ಗುಂಟೂರು ವೆರೈಟಿ ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 14,000ದಿಂದ 18,500ರವರೆಗೆ ರೇಟ್ ನಡೆದರೆ ತೇಜ ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 13,500ರವರೆಗೆ ರೇಟ್ ನಡೆದಿದೆ. ತೇಜ ವೆರೈಟಿ ಸೆಕೆಂಡ್ ಕ್ವಾಲಿಟಿ 8,000ದಿಂದ 11,000ದವರೆಗೆ ರೇಟ್ ನಡೆದರೆ ಎಸಿ ಕಾಯಿ 6,000ದಿಂದ 15,000ದವರೆಗೆ ರೇಟ್ ನಡೆದಿದೆ.
ಇನ್ನು ಎಲ್ಲ ವೆರೈಟಿ ಬ್ಯಾಡಗಿ ಮಚ್ಚೆಕಾಯಿ 15,000ದಿಂದ 18,000ದವರೆಗೆ ರೇಟ್ ನಡೆದರೆ, ಎಲ್ಲ ವೆರೈಟಿ ಬ್ಯಾಡಗಿ ಬಿಳೆಗಾಯಿ 8,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮಚ್ಚೆಕಾಯಿ 10,000ದಿಂದ 13,000ದವರೆಗೆ ರೇಟ್ ನಡೆದರೆ, ಇನ್ನು ಬಿಳೆಗಾಯಿ 8,000ದಿಂದ 10,000ದವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಶನಿವಾರ ಅಂದರೆ ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತೇಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ.